ಹಾಯ್ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರಗಳು. ಈ ಶಾಂತಮ್ಮನ ಕಡೆಯಿಂದ. ನಿಮ್ಮ ಶಾಂತಮ್ಮ ನಿಮ್ಮ ಜೊತೆ ಮಾತಾಡಬೇಕು, ನಮ್ಮ ಪ್ರೀತಿಯ ವೀಕ್ಷಕರ ಜೊತೆ ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಇವತ್ತು ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗಿದೆ. ಎಲ್ಲರೂ ಅಂದ್ಕೊಂಡಿದ್ದೀರಾ ಏನಿವತ್ತು ನಮ್ಮ ಶಾಂತಮ್ಮ ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಯ್ತಲ್ಲ ಅಂತ ಹೇಳಿ ಎಲ್ಲರೂ ನೋಡ್ತಾ ಇದ್ದೀರಾ. ನಮ್ಮ ವೀಕ್ಷಕರನ್ನ ಸ್ವಲ್ಪ ಮಾತಾಡಿಸ್ಬೇಕಾಗಿತ್ತು, ಅದಕ್ಕೆ ನಮ್ಮ ವೀಕ್ಷಕರ ಜೊತೆ ಸ್ವಲ್ಪ ಮಾತಾಡೋಣ ಅಂತ ಹೇಳಿ ಇವತ್ತು ನಾನು ಬಂದಿದ್ದೀನಿ. ಎಲ್ಲ ನಮ್ಮ ಪ್ರೀತಿಯ ವೀಕ್ಷಕರೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನೊಂದು ಸ್ವಲ್ಪ ನನ್ನ ಅನಿಸಿಕೆಗಳನ್ನು ನಮ್ಮ ವೀಕ್ಷಕರ ಜೊತೆ ಹೇಳ್ಬೇಕು ಅಂತ ಹೇಳಿ ಇವತ್ತು ಬಂದಿದ್ದೀನಿ. ಎಲ್ಲ ನಮ್ಮ ವೀಕ್ಷಕರು ನನ್ನ ಮಾತುಗಳಿಗೆ ಸ್ವಲ್ಪ ಸಹಕರಿಸ್ಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಏನಂದರೆ ಸ್ವಲ್ಪ ವ್ಯೂಸ್ ಬೇರೆ ಕಡಿಮೆ ಆಗ್ತಾಯಿದೆ. ಮೊದಲು ಚೆನ್ನಾಗಿ ವ್ಯೂಸ್ ಬರ್ತಾಯಿತ್ತು, ಇವಾಗ ಯಾಕೋ ತುಂಬಾ ವ್ಯೂಸ್ ಕಡಿಮೆ ಆಗಿದೆ. ಎಲ್ಲ ನಮ್ಮ ವೀಕ್ಷಕರು ಮೊದಲಿನ ಥರ ಯಾಕೋ ಸಪೋರ್ಟ್ ಮಾಡ್ತಾ ಇಲ್ಲ. ಎಲ್ಲ ನಮ್ಮ ವೀಕ್ಷಕರು ಮೊದಲಿನ ಥರ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಸ್ವಲ್ಪ ವ್ಯೂಸ್ ಕಡಿಮೆ ಆಗಿದೆ ವೀಕ್ಷಕರೇ. ಸ್ಟೋರಿ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಇದನ್ನ ಎಂಡ್ ಮಾಡಿ ಅಂತ ಹೇಳ್ತಾ ಇದ್ದೀರಾ 4 ಜನ ಹೆಣ್ಮಕ್ಳು ಸ್ಟೋರಿನ. ಆದರೆ ಇವಾಗ ಹೊಸ ಸ್ಟೋರಿ ಸ್ಟಾರ್ಟ್ ಮಾಡೋದಕ್ಕೆ ಇವಾಗ ನಮ್ಮದು ಒಂದು ತಿಂಗಳು ಪಾಪು ಅದು ಸ್ವಲ್ಪ ಮಲ್ಕೊಂಡಿರೋ ಟೈಮಲ್ಲಿ ನಾವು ವೀಡಿಯೋಗಳು ಮಾಡೋದಕ್ಕೆ ತುಂಬಾ ಒಂದಿನ ಮುಂಚೆಲೇ ವೀಡಿಯೋಗಳು ಮಾಡಿ ಇಟ್ಕೊಂಡಿರೋದ್ರಿಂದನ ಟೈಮಿಗೆ ಸರಿಯಾಗಿ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀವಿ. ಎಲ್ಲರೂ ವಿಚಾರಿಸ್ತೀರಾ, ಮೇಡಮ್ ನೀವಿಂಥ ಸಮಯದಲ್ಲಿ ವೀಡಿಯೋಗಳು ಮಾಡ್ತಾ ಇದ್ದೀರಾ, ಹೇಗೆ ಮಾಡ್ತಾ ಇದ್ದೀರಾ, ನಿಮ್ಮ ಪಾಪನ ನೋಡ್ಕೊಳ್ಳಿ ಅಂತ ಎಲ್ಲ ತುಂಬ ಜನ ನಮ್ಮ ವೀಕ್ಷಕರು ನನ್ನ ವಿಚಾರಿಸ್ತಾ ಇರ್ತಾರೆ. ನಿಮ್ಮ ಕಮೆಂಟ್ಸಿಂದ ನಮಗೆ ತುಂಬ ಖುಷಿ ಆಗುತ್ತೆ ವೀಕ್ಷಕರೇ. ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ಸ್ಗಳು ಮಾಡ್ತೀರಾ. ಪಾಪು ಮಲ್ಕೊಂಡಿರೋ ಟೈಮಲ್ಲಿ ನಾವು ವೀಡಿಯೋ ಮಾಡೋದಕ್ಕೆ ತುಂಬಾ ಪ್ರಯತ್ನಪಟ್ಟು ವೀಡಿಯೋ ಮಾಡ್ತೀವಿ. ಒಂದಿನದ ಮುಂಚೆಲೇ ಮಾಡಿ ಇಟ್ಕೊಂಡು ನಾವು ಟೈಮಿಗೆ ಸರಿಯಾಗಿ ನಮ್ಮ ವೀಕ್ಷಕರು ಕಾಯ್ತಾ ಇರ್ತಾರೆ ಅಂತ ಹೇಳಿ ನಾವು ತುಂಬಾ ಪ್ರಯತ್ನಪಟ್ಟು ವೀಡಿಯೋ ಮಾಡ್ತಾಯಿದ್ದೀವಿ. ಆದರೆ ವ್ಯೂಸು ಯಾಕೋ ಮೊದಲಿನ ಥರ ಬರ್ತಾ ಇಲ್ಲ. ಹೊಸ ಸ್ಟೋರಿ ಸ್ಟಾರ್ಟ್ ಮಾಡೋದಕ್ಕೆ ಇನ್ನೂ ಒಂದು 2-3 ತಿಂಗಳು ಟೈಮ್ ಕೊಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ ನಮ್ಮ ವೀಕ್ಷಕರ ಹತ್ರ. ಮೊನ್ನೆ ಒಂದು ಸ್ಟೋರಿ ಸ್ಟಾರ್ಟ್ ಮಾಡಿದ್ವಿ, ಯಾಕೋ ನಮ್ಮ ವೀಕ್ಷಕರು ಅದಕ್ಕೆ ತುಂಬಾ ಇಂಟ್ರೆಸ್ಟ್ ತೋರಿಸ್ಲಿಲ್ಲ. ಯಾರೂ ಇಂಟ್ರೆಸ್ಟ್ ತೋರಿಸ್ಲಿಲ್ಲ, ಅದಕ್ಕೆ ಅಷ್ಟೊಂದು ವ್ಯೂಸೂ ಬರ್ತಾ ಇರಲಿಲ್ಲ. ಅದಕ್ಕೆ ತುಂಬಾ ರಿಸ್ಕ್ ಆಗುತ್ತೆ ಇಂಥ ಸಮಯದಲ್ಲಿ ಅಂತ ಹೇಳಿ ಅದನ್ನು ಸ್ಟಾಪ್ ಮಾಡಿಬಿಟ್ವಿ. ಇನ್ನೂ 2-3 ತಿಂಗಳು ಟೈಮ್ ಕೊಡಿ ವೀಕ್ಷಕರೇ. ಆಮೇಲೆ ತುಂಬಾ ಸ್ವಲ್ಪ ಕಷ್ಟಪಟ್ಟು ಹೊಸ ಸ್ಟೋರಿ ಯಾವುದಾದ್ರೂ ಸ್ಟಾರ್ಟ್ ಮಾಡ್ತೀವಿ. ಈ ಸ್ಟೋರಿಗೇ ನಮ್ಮ ವೀಕ್ಷಕರೆಲ್ಲನ ಇನ್ನೂ ಸಪೋರ್ಟ್ ಮಾಡಬೇಕಾಗಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನೂ ಹೊಸ ಸ್ಟೋರಿ ಸ್ಟಾರ್ಟ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಪಾಪು ಇನ್ನೂ ಒಂದು ತಿಂಗಳದು ಪಾಪನ ಬೇರೆ ನೋಡ್ಕೋಬೇಕು. ಅದಕ್ಕೋಸ್ಕರ ವೀಕ್ಷಕರೇ ನಮ್ಮ ವೀಕ್ಷಕರೆಲ್ಲ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಿಮ್ಮ ಕಮೆಂಟ್ಸಿಂದ ತುಂಬ ಖುಷಿ ಆಗುತ್ತೆ ವೀಕ್ಷಕರೇ. ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ಸ್ಗಳು ಮಾಡ್ತೀರಾ ನಮ್ಮ ವೀಕ್ಷಕರು. ಎಲ್ಲರೂ ಕಮೆಂಟ್ಸ್ ಮಾಡಿ, ಮೇಡಮ್ ನೀವು ಹೇಗಿದ್ದೀರಾ, ನಿಮ್ಮ ಪಾಪು ಹೇಗಿದೆ ಅಂತ ಹೇಳಿ ತುಂಬ ಜನ ಕಮೆಂಟ್ಸ್ಗಳು ಮಾಡ್ತೀರಾ. ನಾನು ಚೆನ್ನಾಗಿದ್ದೀನಿ, ನಮ್ಮ ಪಾಪುನೂ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಪಾಪುನೂ ಮಗಳೆಲ್ಲನ ಸಖತ್ತು ನಿದ್ದೆ ಮಾಡ್ತಾಳೆ. ಬೆಳಗ್ಗೆ ಟೈಮೆಲ್ಲ ಫುಲ್ ನಿದ್ದೆ ಮಾಡಿ ರಾತ್ರಿ ಸಮಯದಲ್ಲಿ ಎದ್ದಾಳ್ತಾಳೆ. ರಾತ್ರಿ ಎಲ್ಲನ ಸ್ವಲ್ಪ ಹೊತ್ತು ಎದ್ದಿರ್ತಾಳೆ, ಏನು ಕಾಟ ಇಲ್ಲ, ಒಟ್ಟಿನಲ್ಲಿ ಸುಮ್ಮನೆ ಇರ್ತಾಳೆ ಅಷ್ಟೇ. ಅದಕ್ಕೋಸ್ಕರ ನನ್ನ ಮಗಳು ಸುಮ್ಮನೆ ಇರೋದ್ರಿಂದ ನಾನು ವೀಡಿಯೋ ಮಾಡೋದಕ್ಕೆ ಸಾಧ್ಯ ಆಗಿದೆ. ದಯವಿಟ್ಟು ವೀಕ್ಷಕರೇ ಎಲ್ಲರೂ ಸಪೋರ್ಟ್ ಮಾಡಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನನ್ನ ಮಗಳನ್ನು ಎಲ್ಲರನ್ನೂ ವಿಚಾರಿಸಿದ್ದ ನಮ್ಮ ವೀಕ್ಷಕರಿಗೆ ತುಂಬಾ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ವೀಡಿಯೋ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.